ಈ ಜಾತಿ ಗಣತಿ ಅಥವಾ ಸರ್ವೆ ಅಥವಾ ಶೈಕ್ಷಣಿಕ ಏನದಪ್ಪ ಈ ಒ ಬಿ ಸಿ ಅವ್ರದ್ದು ಜೊತೆಗೆ ಎಸ್ ಸಿ ಎಸ್ ಟಿ ಇನ್ನೊಮ್ಮೆ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋದು ತಪ್ಪ. ಅಟ್ಲೀಸ್ಟ್ ಅವ್ರು ಎಷ್ಟೆಷ್ಟಿದ್ದಾರೆ ಆ ಪ್ರಮಾಣದಲ್ಲಿ ಅವ್ರು ರಿಸರ್ವೇಷನ್ ಕೊಡೋದು ತಪ್ಪ. ರಿಸರ್ವೇಷನ್ ಹಂಗಾದ್ರೆ ವಿರೋಧ ಮಾಡ್ತೀರಾ ನೀವು? ಇದಕ್ಕೆಲ್ಲ ಇವತ್ತು ಮೋದಿಯವರು ಜೊತೆಗೆ ಮೋದಿ ಫಾಲೋವರ್ಸ್ ಅವರು ನಮ್ಮ ಕರ್ನಾಟಕದ ಬಿ ಜೆ ಪಿ ನಾಯಕರು ಹೇಳಬೇಕಾಗಿ ಉತ್ತರ. ಲಾಸ್ ಆಗ್ತದೆ ರೀ, ದುಡ್ಡು ಹೋಗ್ತದೆ ರೀ, 400 ಕೋಟಿ ರೀ, 100 ಕೋಟಿ ರೀ, 200 ಅಲ್ರಿ, ಒಬ್ಬೊಬ್ಬ 1000 ಕೋಟಿ ರೂಪಾಯಿಗಳು ಕಾರ್ಪೊರೇಟ್ಗಳು ಹೊಡ್ಕೊಂಡು ಹೋಗ್ತಾನೆ, ಲಕ್ಷ ಕೋಟಿಗಳು ಆಸ್ತಿ ಮಾಡ್ಕೊಳ್ತಾನೆ. ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ನೀವು. ರೈತರದ್ದು ಇರೋದು ಕೇವಲ 2 ಲಕ್ಷ ಕೋಟಿ ರೂಪಾಯಿ ಸಾಲ ಅದ ಇಡೀ ದೇಶ ತುಂಬ. ಆದರೆ 16-17 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ವಿ ನಾವು ಕಾರ್ಪೊರೇಟ್ಗಳದ್ದು. ಯಾರು ಮಾಡಂದರು? ಯಾರ್ದದ? ಇವತ್ತೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದ್ರಿ. ಜಾತಿ ಗಣತಿ ಮಾಡಿದರೆ ದೇಶ ಹೊಡಿತೈತಿ. ಹೆಂಗೆ ಹೊಡಿತಿದ್ರಿ ಅಂದ್ರೆ ನಿಮ್ಮ ಹಿತಾಸಕ್ತಿಗೆ ಪೆಟ್ಟು ಬೀಳ್ತದ. ನೀವು ಜನಸಂಖ್ಯೆ ಕಡಿಮೆ ಇದ್ದೀರಿ, ನೀವು ಹೆಚ್ಚು ಲಾಭ ಊಟ ಮಾಡ್ತೀರಿ, ಜನಸಾಮಾನ್ಯರಿಗೆ ಗೊತ್ತಾಗದಂತೇಳಿ ಇದನ್ನು ವಿರೋಧ ಮಾಡ್ತಾಯಿದ್ರಿ ಅಂಥೇಳಿ ನಮ್ಮ ಸಿ ಎಸ್ ದ್ವಾರಕಾನಾಥ್ ಅವರು ವಾದ ಮಾಡ್ತಾಯಿದ್ದಾರೆ. ಗೊತ್ತದ ನಿಮಗೆ ಸಿ ಎಸ್ ದ್ವಾರಕಾನಾಥ್ ಯಾರು ಅಂತೇಳಿ? ಅವರು ಈ ನಾಡು ಕಂಡಂಥ ಒಬ್ಬ ಪ್ರತಿಭಾವಂತ, ನೋವಿನಿಂದ ಬೆಳೆದ, ಅದರಲ್ಲೂ ಒ ಬಿ ಸಿ ಮೂಲಕ ಬೆಳೆದು ಬಂದಂಥ ಹಿಂದಿನ ಒ ಬಿ ಸಿ ಅಧ್ಯಕ್ಷರು ಆಯೋಗದ. ಅವ್ರು ಇವತ್ತು ವಾದ ಮಾಡ್ತಾಯಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಸತ್ಯದಲ್ರಿ, ಸುಮ್ಮನೆ ಅಪಪ್ರಚಾರ ಯಾಕೆ ಮಾಡ್ತಾಯಿದ್ರಿ? ಅದರಲ್ಲೂ ಸರ್ವೆಗೆ ಬಂದವ್ರಿಗೆ ಒಂದು ಆಪ್ಷನ್ ಇಟ್ಟದ ಹೈಕೋರ್ಟ್. ಇಲ್ಲ ಅವ್ರಿಗೆ ಮನುಷ್ಯ ಬಂದರೆ ಹೇಳಿಲ್ಲ ಅಂದ್ರೆ ಇಲ್ಲ, ಒತ್ತಾಯ ಮಾಡಬೇಡ ಅಂತ ಕೇಳಿದ್ದಾರೆ, ಅಡ್ಡಿಲ್ಲ. ಆದರೆ ಅದು ಹೇಳೋದ್ರಿಂದ ಲಾಸ್ ಏನೈತಿ ಇವತ್ತು ನಾವು ಕೇಳುವಂಥದ್ದು. ಹೈಕೋರ್ಟ್ ಏನೋ ಪಾಪ ಅವರು ವೈಯಕ್ತಿಕ ಆಗಬಾರ್ದಪ್ಪ, ಡಿಸ್ಕ್ಲೋಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಮಾಡಲಿ. ಡಿಸ್ಕ್ಲೋಸ್ ಯಾರು ಮಾಡ್ತಾಯಿದ್ದಾರೆ ಅದನ್ನು? ಹೀಗೆ ಮಾಡಿ ಹಿಂದೆ ಕಾಂತರಾಜ ವರದಿಯನ್ನು 3 ಗುಂಪು ಮಾಡಿದ್ರಿ. ಇಲ್ಲಿಯವ್ರು ಯಾವ ಮಾಡ್ತಾನೆ